ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ತಾಲೂಕ್ ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಕೂಡ ಏಕಕಾಲಕ್ಕೆ ನಡೆಸಬೇಕಂತೇಳಿ ಸಿದ್ದರಾಮಯ್ಯ ಅವರು ವಿಚಾರವನ್ನು ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ 3 ಹಂತದ ಏನು ಚುನಾವಣೆ ಇದೆ ಆ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗ್ತಿದೆ ಅಂತಂದರೆ ಜುಲೈವರೆಗೆ ನಾವು ಮುಗಿಸ್ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಇದನ್ನು ಬೇಗನೆ ಆಗಬೇಕು. ಯಾಕಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ 15 ದಿವಸ ಹಿಂದೆ ಮುಗಿದು ಹೋಯಿತು. ಈಗ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದಾರೆ. 3-4 ಗ್ರಾಮ ಪಂಚಾಯತಿ ಒಬ್ಬೊಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ. ಎಲ್ಲ ಯೋಜನೆಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು, 66ಕ್ಕೂ ಹೆಚ್ಚು ಯೋಜನೆಗಳು ಗ್ರಾಮ ಪಂಚಾಯತಿ ಒಂದರಲ್ಲೇ ಬಂದು ಬೀಳ್ತಾ ಇವೆ. ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಚುನಾವಣೆ ಬೇಗನೆ ಆಗಬೇಕು ಅಂದರೆ ನಿಗದಿತ ಸಮಯದಲ್ಲಿ ಆಗ್ತದೆ. ಅದು ಇನ್ನು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ತಮ್ಗೆ ಗೊತ್ತಿದೆ. ಕಳೆದ 3.5-4 ವರ್ಷದಿಂದ ಈ ಚುನಾವಣೆ ನಡೆದಿಲ್ಲ. ಅಧಿಕಾರಿಗಳ ಅಟ್ಟಹಾಸ ಮಿತಿ ಮೀರಿದೆ. ಅಲ್ಲಿ ಭ್ರಷ್ಟಾಚಾರ ಏನು ನಡೀತಿದೆ, ಏನು ನಡೆಯೋದಿಲ್ಲ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅಧಿಕಾರಿಗಳು ಬಲಿಷ್ಠರಾಗಿದ್ದಾರೆ. ತಮಗೇನು ಸಿಗ್ತೈತೆ ಅದನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಆ ಚುನಾವಣೆ ಕೂಡ ನಡೆಯುವಂಥ ಸಾಧ್ಯತೆ ಇದೆ ಅಂದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 3 ಚುನಾವಣೆ ನಾನು ಏಕಕಾಲಕ್ಕೆ ನಡೆಸ್ತೆ ಅಂತ. ಅಂದರೆ 3 ಬ್ಯಾಲೆಟ್ ಪೇಪರ್ ಬೇರೆ ಬೇರೆ ಕಲರ್ದು ಅವರು ತಂದೆ ತರ್ತಾರೆ. ಅಂದರೆ 3 ಬಾಕ್ಸನ್ನು ಅಲ್ಲಿ ಇಡಬೇಕಾಗ್ತದೆ. ಈ ನಿರ್ಣಯ ಸ್ವಲ್ಪ ಸಂತಸದ ನಿರ್ಣಯ ಅಂತ ಹೇಳ್ಬೋದು. ಇನ್ನು ಗ್ರಾಮ ಪಂಚಾಯತಿ ಚುನಾವಣೆ ಮತ್ತೆ ಲೇಟ್ ಮಾಡಿದರೆ ಅದು ತೊಂದರೆ ಹೆಚ್ಚು. ಈಗಾಗಲೇ ಚುನಾವಣೆ ಆಯೋಗ ಹೈಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟ್ದವ್ರು ಚೀಮಾರಿ ಹಾಕಿದರು. ನಂತರ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡ್ತೇವೆ ಅಂತ ಹೇಳಿದರು. ಸರ್ಕಾರ ಲಿಖಿತ ರೂಪದಲ್ಲಿ ಕೊಟ್ಟಿದೆ. ಜೂನ್ ಒಳಗೆ ನಾವು ಈ ಚುನಾವಣೆಯನ್ನು ಮುಗಿಸ್ಕೊಡ್ತೇವೆ ಅಂದರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆನ ಮುಗಿಸ್ಕೊಡ್ತೇವೆ ಅಂತ ಹೇಳಿದರೆ ಆ ರೀತಿ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಇನ್ನು ಮತಯಂತ್ರ ಉಪಯೋಗ ಮಾಡೋದಿಲ್ಲ, ನಾವು ಬ್ಯಾಲೆಟ್ ಪೇಪರ್ನ ಉಪಯೋಗ ಮಾಡ್ತೇವೆ ಅಂತ ಹೇಳಿದೆ. ಇದು ಕೂಡ ಸಂತೋಷದ ವಿಷಯ. ಇನ್ನು ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ಜಯ ಗಳಿಸ್ತೈತಿ ಕಾದು ನೋಡಬೇಕು. ಆಡಳಿತ ಯಂತ್ರ ಯಾವ ರೀತಿ ಸುಗಮವಾಗಿ ನಡೆದಿದೆ ಅಥವಾ ನಡೆದಿಲ್ಲ ಅನ್ನೋದು ಆ ಮತಪತ್ರದ ಒಳಗೆ ಫಲಿತಾಂಶ ಬಂದ ನಂತರ ಎಲ್ಲರಿಗೂ ಗೊತ್ತಾಗ್ತದೆ. ಒಟ್ಟಾರೆ 40% BJP, 60% ಕಾಂಗ್ರೆಸ್ ಅಭ್ಯರ್ಥಿಗಳು ಆಯ್ಕೆಯಾಗುವಂಥ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇನ್ನು ಚುನಾವಣೆ ಬಂದಂತೆ ಆರೋಪ ಮತ್ತು ಪ್ರತ್ಯಾರೋಪ ಸುರಿಮಳೆ ಆಗೇ ಆಗ್ತದೆ. ಒಟ್ಟಾರೆ ಈ 3 ಚುನಾವಣೆಗಳನ್ನು ಘೋಷಣೆ ಮಾಡಿ ಬೇಗನೆ ದಿನಾಂಕವನ್ನು ನಿಗದಿಪಡಿಸಿದರೆ ಭಾಳ ಅತ್ಯುತ್ತಮವಾದಂಥ ಕೆಲಸ ಸರ್ಕಾರ ಮಾಡಿದಂತಾಗ್ತದೆ. ಚುನಾವಣೆ ಆಯೋಗ ಕೂಡ ನಿರಾಳಾಗ್ತದೆ. ಅನೇಕ ದಿನಗಳಿಂದ ನಾವು ಜನವರಿ ಮಾಡ್ತೇವೆ, ಡಿಸೆಂಬರ್ ಮಾಡ್ತೇವೆ, ಮೀಸಲಾತಿ ಇನ್ನೂ ಇದೆ, ನಂತರ ವಾರ್ಡ್ ವಿಂಗಡಣೆ ಮಾಡಬೇಕಾಗಿದೆ, ಏನೇನೋ ನೆಪ ಹೇಳಿ ಮುಂದಕ್ಕೆ ತಂದಿದ್ದಾರೆ. ಇರಲಿ, ಜೂನ್ ಒಳಗೆ ಈ 3 ಪ್ರಕ್ರಿಯೆಗಳನ್ನು ಮುಗಿಸಿದರೆ ಜನರಿಗೆ ಸಂತೋಷ ಮತ್ತು ಆಡಳಿತ ವಿಕೇಂದ್ರೀಕರಣ ಆಗ್ತದೆ. ನಮಗೆಲ್ಲ ಗೊತ್ತಿದೆ, ಜಿಲ್ಲಾ ಪಂಚಾಯತಿಯಲ್ಲಿ ಎಷ್ಟೊಂದು ಕಾಮಗಾರಿಗಳು ಬಾಕಿ ಉಳಿದುಕೊಂಡಿವೆ. ಜನಪ್ರತಿನಿಧಿಗಳದೇ ಇಲ್ಲ. ತಾಲೂಕು ಪಂಚಾಯತಿಯಲ್ಲಿ ಕೇವಲ ಪೋಸ್ಟ್ಮನ್ ಕೆಲಸ ಮಾಡ್ತಾಯಿದೆ. ಅಲ್ಲಿಯೂ ಕೂಡ PDOಗಳು EOಗಳಿಗೆ ಏನು ಸಲ್ಲಿಸಬೇಕಂತ ಅಮ್ಮನಿಯನ್ನು ಸಲ್ಲಿಸಿ ಅಲ್ಲಿ ಬಚಾವಾಗ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಇರೋದರಿಂದ ಸ್ವಲ್ಪ ಜನರಿಗೆ ನ್ಯಾಯ ಸಿಕ್ಕಂತಾಗ್ತದೆ. ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಸುವಾಗಲಿ. ನಮಸ್ಕಾರ.